ನಿಧಿಯ ನಿಯಮಗಳೇನು ಅಂತಂದ್ರೆ ಭೂಮಿಯ ಒಳಗಡೆ ಅದನ್ನ ಅಡಗಿಸಿ ಇಟ್ಟಿದ್ದರೆ ಅದು ಸರ್ಕಾರದ ಸ್ವತ್ತು. 10 ರೂಪಾಯಿ ಮೇಲ್ಪಟ್ಟ ಏನೇ ಸಿಕ್ಕರು ಅದು ಡಿಸಿಗೆ ತಿಳಿಸಬೇಕು. ನೀವು ರೋಡಲ್ಲಿ ಹೋಗುವಾಗ 10 ರೂಪಾಯಿ ಸಿಕ್ಕರೆ ಡಿಸಿಗೆ ತಿಳಿಸಬೇಕು ಅಂತಲ್ಲ. ಭೂಮಿಯ ಒಳಗಡೆ 10 ರೂಪಾಯಿ ಸಿಕ್ತು ಅಂದ್ರೆ 10 ರೂಪಾಯಿ ಮೌಲ್ಯದ್ದೇನಾದ್ರೂ ಸಿಕ್ತು ಅಂದ್ರೆ ಅದನ್ನ ಡಿಸಿಗೆ ತಿಳಿಸಲೇಬೇಕು. ನೀವು ಇದನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇರೋದು. 10 ರೂಪಾಯಿ ಕಾಯಿನ್ ಇತ್ತೀಚೆಗೆ ಬಂದಿರೋದು 100 ವರ್ಷದಿಂದ ಯಾರು ಅಡಗಿಸಿಟ್ಟಿರ್ತಾರಲ್ಲಿ 5 ರೂಪಾಯಿ 2 ಕಾಯಿನೋ ಅಥವಾ 1 ರೂಪಾಯಿ 10 ಕಾಯಿನೋ 10 ಪೈಸದ್ದು ಕಾಯಿನ್ಗಳು ಈ ತರ ಇಟ್ಟರು ತಿಳಿಸಬೇಕು ಅಂತ ಅದರ ನಿಯಮ. 100 ವರ್ಷ ಮೇಲ್ಪಟ್ಟ ನಿಧಿಯಾದ್ರೆ ಸರ್ಕಾರದ ಸ್ವತ್ತಾಗತ್ತೆ. ಕಾರ್ಬನ್ ಡೇಟಿಂಗ್ ಮೂಲಕ ಎಷ್ಟು ವರ್ಷದ್ದು ಅಂತ ಪತ್ತೆ ಹಚ್ಚಬಹುದು. ಈಗ ಇಲ್ಲಿ ಸಿಕ್ಕಿರುವಂತಹ ನಿಧಿನ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿದ್ರೆ ಇದು ಇಷ್ಟೇ ವರ್ಷ ಹಳೆಯದ್ದು ಅಂತ ಗೊತ್ತಾಗ್ಬಿಡುತ್ತೆ. 100 ವರ್ಷ ಮೇಲ್ಪಟ್ಟ ನಿಧಿ ಆಗಿದ್ರೆ ಅದು ಸರ್ಕಾರದ್ದೇ ಸ್ವತ್ತಾಗತ್ತೆ. ಅದಕ್ಕಿಂತ ಮುಂಚೆದಾಗಿದ್ರೆ ಅಂದ್ರೆ 100 ವರ್ಷದ ಒಳಗಿನ ಸ್ವತ್ತಾದರೆ ಅದನ್ನ ಡಿಸಿ ತೀರ್ಮಾನ ಮಾಡ್ತಾರೆ. ಕರ್ನಾಟಕ ನಿಧಿ ಕಾಯ್ದೆ 1962 ಪ್ರಕಾರ ಈ ತೀರ್ಮಾನವನ್ನ ತೆಗೆದುಕೊಳ್ಳಾಗತ್ತೆ. 100 ವರ್ಷದ ಹಿಂದೆ ಆಗಿದ್ರೆ ಅವರೇನ್ ನನಗನ್ಸಿದ ಮಟ್ಟಿಗೆ ಈ ತರ ಪಾಯದಲ್ಲೆಲ್ಲ ಇಡ್ತಿದ್ದಿಲ್ಲ ಅನ್ಸುತ್ತೆ. 100 ವರ್ಷದ ಹಿಂದೆ ಟ್ರೇಜರ್ನೂ ಇದ್ವು, ಕಪಾಟ್ಗಳಿದ್ವು. ಬಹುಶಃ ಈ ನಿಧಿ ಇಟ್ಟಿದ್ದು ಅದನ್ನೆಲ್ಲ ನೋಡಿದಾಗ ಈಗ ನಮ್ಮ ನಿಧಿ ಅಂತಿದಾರಲ್ಲ ಇವ್ರು ಹುಟ್ಟಿರಲಿಲ್ಲ ಅನ್ಸುತ್ತೆ. ಅಷ್ಟು ಹಳೇದಿರ್ಬೇಕದು. ಡಿಸಿಎ ವಿಚಾರಣೆಯನ್ನು ನಡೆಸಿ ನಿರ್ಧಾರ ಮಾಡಬೇಕಿದನ್ನು. 5ನೇ 1 ಭಾಗ ಪರಿಹಾರ ಕೊಡೋ ಬಗ್ಗೆ ಡಿಸಿ ಅವರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಇಲಾಖೆಯವರು ತಿಳಿಸಿದ್ದಾರೆ 5ನೇ 1 ಭಾಗವನ್ನ ನಿಮಗೆ ಪರಿಹಾರವಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಾಹಿತಿ ಮುಚ್ಚಿಟ್ಟರೆ ನಿಧಿ ಸಿಕ್ಕಿದೆ ಅನ್ನುವಂಥದ್ದನ್ನ ನೀವು ತಿಳಿಸದೆ ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ದು ಆಮೇಲೆ ಅದು ಸರ್ಕಾರಕ್ಕೆ ಗೊತ್ತಾಯಿತು ಅಂದ್ರೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ, ದಂಡ ವಿಧಿಸ್ತಾರೆ, ಅದು ಅಪರಾಧ ಆಗುತ್ತೆ. ಹಿಂಗಾಗಿ ಆ ಮಾಹಿತಿಯನ್ನ ತಿಳಿಸಬೇಕು. ನಿಮ್ಮ ಮನೆಯಲ್ಲಿ ನಿಧಿ ಸಿಕ್ಕಿದೆ ಅಂತಂದ್ರೆ ನೀವು ಹೋಗಿ ಅದನ್ನ ಸರ್ಕಾರಕ್ಕೆ ತಿಳಿಸಬೇಕು. ಸರ್ಕಾರದ ನಿಯಮಗಳ ಪ್ರಕಾರ ತಿಳಿಸ್ತಿಲ್ಲ ಅಂತಂದ್ರೆ ಹೆಂಗೋ ಸರ್ಕಾರಕ್ಕೆ ಗೊತ್ತಾಯಿತು ಅಂತಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸುವಂತ ಕೆಲಸ ಆಗುತ್ತೆ. ನಿಮಗೆ ನಿಧಿ ಸಿಕ್ಕಿದೆ, ನೀವು ಸುಮ್ಮನೆ ಕುತ್ಕೊಂಡ್ಬಿಟ್ರಿ. ಆದ್ರೆ ನಿಧಿ ಸಿಕ್ಕ ವಿಚಾರ ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಗೊತ್ತಾದ್ರೆ ಅವ್ರು ಹೋಗಿ ಹಾಕೊಡ್ತಾರಲ್ಲಿ, ನೋಡ್ರಿ ನಿಧಿ ಸಿಕ್ಕಿದೆ, ಹೋಗಿ ಅಂತ ಹೇಳಿ. ಸೊ ಈ ರೀತಿಯ ಘಟನೆಗಳು ಆಗುವ ಚಾನ್ಸಸ್ ಇರುತ್ತೆ. ಇದು ನಿಧಿ ಸಿಕ್ಕರೆ ಅನ್ವಯ ಆಗುವಂತಹ ನಿಯಮಗಳು. ನಿಧಿಯ ನಿಯಮಗಳೇನು ಅಂತಂದ್ರೆ ಭೂಮಿಯ ಒಳಗಡೆ ಅದನ್ನ ಅಡಗಿಸಿ ಇಟ್ಟಿದ್ದರೆ ಅದು ಸರ್ಕಾರದ ಸ್ವತ್ತು. 10 ರೂಪಾಯಿ ಮೇಲ್ಪಟ್ಟ ಏನೇ ಸಿಕ್ಕರು ಅದು ಡಿಸಿಗೆ ತಿಳಿಸಬೇಕು. ನೀವು ರೋಡಲ್ಲಿ ಹೋಗುವಾಗ 10 ರೂಪಾಯಿ ಸಿಕ್ಕರೆ ಡಿಸಿಗೆ ತಿಳಿಸಬೇಕು ಅಂತಲ್ಲ. ಭೂಮಿಯ ಒಳಗಡೆ 10 ರೂಪಾಯಿ ಸಿಕ್ತು ಅಂದ್ರೆ 10 ರೂಪಾಯಿ ಮೌಲ್ಯದ್ದೇನಾದ್ರೂ ಸಿಕ್ತು ಅಂದ್ರೆ ಅದನ್ನ ಡಿಸಿಗೆ ತಿಳಿಸಲೇಬೇಕು. ನೀವು ಇದನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇರೋದು. 10 ರೂಪಾಯಿ ಕಾಯಿನ್ ಇತ್ತೀಚೆಗೆ ಬಂದಿರೋದು 100 ವರ್ಷದಿಂದ ಯಾರು ಅಡಗಿಸಿಟ್ಟಿರ್ತಾರಲ್ಲಿ 5 ರೂಪಾಯಿ 2 ಕಾಯಿನೋ ಅಥವಾ 1 ರೂಪಾಯಿ 10 ಕಾಯಿನೋ 10 ಪೈಸದ್ದು ಕಾಯಿನ್ಗಳು ಈ ತರ ಇಟ್ಟರು ತಿಳಿಸಬೇಕು ಅಂತ ಅದರ ನಿಯಮ. 100 ವರ್ಷ ಮೇಲ್ಪಟ್ಟ ನಿಧಿಯಾದ್ರೆ ಸರ್ಕಾರದ ಸ್ವತ್ತಾಗತ್ತೆ. ಕಾರ್ಬನ್ ಡೇಟಿಂಗ್ ಮೂಲಕ ಎಷ್ಟು ವರ್ಷದ್ದು ಅಂತ ಪತ್ತೆ ಹಚ್ಚಬಹುದು. ಈಗ ಇಲ್ಲಿ ಸಿಕ್ಕಿರುವಂತಹ ನಿಧಿನ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿದ್ರೆ ಇದು ಇಷ್ಟೇ ವರ್ಷ ಹಳೆಯದ್ದು ಅಂತ ಗೊತ್ತಾಗ್ಬಿಡುತ್ತೆ. 100 ವರ್ಷ ಮೇಲ್ಪಟ್ಟ ನಿಧಿ ಆಗಿದ್ರೆ ಅದು ಸರ್ಕಾರದ್ದೇ ಸ್ವತ್ತಾಗತ್ತೆ. ಅದಕ್ಕಿಂತ ಮುಂಚೆದಾಗಿದ್ರೆ ಅಂದ್ರೆ 100 ವರ್ಷದ ಒಳಗಿನ ಸ್ವತ್ತಾದರೆ ಅದನ್ನ ಡಿಸಿ ತೀರ್ಮಾನ ಮಾಡ್ತಾರೆ. ಕರ್ನಾಟಕ ನಿಧಿ ಕಾಯ್ದೆ 1962 ಪ್ರಕಾರ ಈ ತೀರ್ಮಾನವನ್ನ ತೆಗೆದುಕೊಳ್ಳಾಗತ್ತೆ. 100 ವರ್ಷದ ಹಿಂದೆ ಆಗಿದ್ರೆ ಅವರೇನ್ ನನಗನ್ಸಿದ ಮಟ್ಟಿಗೆ ಈ ತರ ಪಾಯದಲ್ಲೆಲ್ಲ ಇಡ್ತಿದ್ದಿಲ್ಲ ಅನ್ಸುತ್ತೆ. 100 ವರ್ಷದ ಹಿಂದೆ ಟ್ರೇಜರ್ನೂ ಇದ್ವು, ಕಪಾಟ್ಗಳಿದ್ವು. ಬಹುಶಃ ಈ ನಿಧಿ ಇಟ್ಟಿದ್ದು ಅದನ್ನೆಲ್ಲ ನೋಡಿದಾಗ ಈಗ ನಮ್ಮ ನಿಧಿ ಅಂತಿದಾರಲ್ಲ ಇವ್ರು ಹುಟ್ಟಿರಲಿಲ್ಲ ಅನ್ಸುತ್ತೆ. ಅಷ್ಟು ಹಳೇದಿರ್ಬೇಕದು. ಡಿಸಿಎ ವಿಚಾರಣೆಯನ್ನು ನಡೆಸಿ ನಿರ್ಧಾರ ಮಾಡಬೇಕಿದನ್ನು. 5ನೇ 1 ಭಾಗ ಪರಿಹಾರ ಕೊಡೋ ಬಗ್ಗೆ ಡಿಸಿ ಅವರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಇಲಾಖೆಯವರು ತಿಳಿಸಿದ್ದಾರೆ 5ನೇ 1 ಭಾಗವನ್ನ ನಿಮಗೆ ಪರಿಹಾರವಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಾಹಿತಿ ಮುಚ್ಚಿಟ್ಟರೆ ನಿಧಿ ಸಿಕ್ಕಿದೆ ಅನ್ನುವಂಥದ್ದನ್ನ ನೀವು ತಿಳಿಸದೆ ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ದು ಆಮೇಲೆ ಅದು ಸರ್ಕಾರಕ್ಕೆ ಗೊತ್ತಾಯಿತು ಅಂದ್ರೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ, ದಂಡ ವಿಧಿಸ್ತಾರೆ, ಅದು ಅಪರಾಧ ಆಗುತ್ತೆ. ಹಿಂಗಾಗಿ ಆ ಮಾಹಿತಿಯನ್ನ ತಿಳಿಸಬೇಕು.
ನಿಮ್ ಮನೆಯಲ್ಲಿ ನಿಧಿ ಸಿಕ್ಕಿದೆ ಅಂತಂದ್ರೆ ನೀವು ಹೋಗಿ ಅದನ್ನ ಸರ್ಕಾರಕ್ಕೆ ತಿಳಿಸಬೇಕು ಸರ್ಕಾರದ ನಿಯಮಗಳ ಪ್ರಕಾರ. ತಿಳಿಸ್ಲಿಲ್ಲ ಅಂತಂದ್ರೆ ಹೆಂಗೋ ಸರ್ಕಾರಕ್ಕೆ ಗೊತ್ತಾಯ್ತು ಅಂತಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸುವಂತ ಕೆಲಸ ಆಗುತ್ತೆ. ನಿಮಗೆ ನಿಧಿ ಸಿಕ್ಕಿದೆ, ನೀವು ಸುಮ್ಮನೆ ಕುತ್ಕೊಂಡ್ಬಿಟ್ರಿ. ಆದ್ರೆ ನಿಧಿ ಸಿಕ್ಕ ವಿಚಾರ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ಹೋಗಿ ಹಾಕೊಡ್ತಾರಲ್ಲಿ, ನೋಡ್ರಿ ನಿಧಿ ಸಿಕ್ಕಿದೆ, ಹೋಗಿ ಅಂತ ಹೇಳಿ. ಸೊ ಈ ರೀತಿಯ ಘಟನೆಗಳು ಆಗುವ ಚಾನ್ಸಸ್ ಇರುತ್ತೆ. ಇದು ನಿಧಿ ಸಿಕ್ಕರೆ ಅನ್ವಯ ಆಗುವಂತಹ ನಿಯಮಗಳು. ನಿಧಿಯ ನಿಯಮಗಳೇನು ಅಂತಂದ್ರೆ, ಭೂಮಿಯ ಒಳಗಡೆ ಅದನ್ನ ಅಡಗಿಸಿ ಇಟ್ಟಿದ್ದರೆ ಅದು ಸರ್ಕಾರದ ಸ್ವತ್ತು. 10 ರೂಪಾಯಿ ಮೇಲ್ಪಟ್ಟ ಏನೇ ಸಿಕ್ಕರು ಅದು ಡಿಸಿಗೆ ತಿಳಿಸಬೇಕು. ನೀವು ರೋಡಲ್ಲಿ ಹೋಗುವಾಗ 10 ರೂಪಾಯಿ ಸಿಕ್ಕರೆ ಡಿಸಿಗೆ ತಿಳಿಸಬೇಕು ಅಂತಲ್ಲ. ಭೂಮಿಯ ಒಳಗಡೆ 10 ರೂಪಾಯಿ ಸಿಕ್ತು ಅಂದ್ರೆ, 10 ರೂಪಾಯಿ ಮೌಲ್ಯದ್ದೇನಾದ್ರೂ ಸಿಕ್ತು ಅಂದ್ರೆ ಅದನ್ನ ಡಿಸಿಗೆ ತಿಳಿಸಲೇಬೇಕು ನೀವು. ಇದನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇರೋದು. 10 ರೂಪಾಯಿ ಕಾಯಿನ್ ಇತ್ತೀಚೆಗೆ ಬಂದಿರೋದು, 100 ವರ್ಷದಿಂದ ಯಾರು ಅಡಗಿಸಿಟ್ಟಿರ್ತಾರಲ್ಲಿ. 5 ರೂಪಾಯಿ 2 ಕಾಯಿನೋ ಅಥವಾ 1 ರೂಪಾಯಿ 10 ಕಾಯಿನೋ, 10 ಪೈಸದ್ದು ಕಾಯಿನ್ಗಳು ಈ ತರ ಇಟ್ಟರು ತಿಳಿಸಬೇಕು ಅಂತ ಅದರ ನಿಯಮ. 100 ವರ್ಷ ಮೇಲ್ಪಟ್ಟ ನಿಧಿಯಾದ್ರೆ ಸರ್ಕಾರದ ಸ್ವತ್ತಾಗತ್ತೆ. ಕಾರ್ಬನ್ ಡೇಟಿಂಗ್ ಮೂಲಕ ಎಷ್ಟು ವರ್ಷದ್ದು ಅಂತ ಪತ್ತೆ ಹಚ್ಚಬಹುದು. ಈಗ ಇಲ್ಲಿ ಸಿಕ್ಕಿರುವಂತಹ ನಿಧಿನ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿದ್ರೆ ಇದು ಇಷ್ಟೇ ವರ್ಷ ಹಳೆಯದ್ದು ಅಂತ ಗೊತ್ತಾಗ್ಬಿಡುತ್ತೆ. 100 ವರ್ಷ ಮೇಲ್ಪಟ್ಟ ನಿಧಿ ಆಗಿದ್ರೆ ಅದು ಸರ್ಕಾರದ್ದೇ ಸ್ವತ್ತಾಗತ್ತೆ. ಅದಕ್ಕಿಂತ ಮುಂಚೆದಾಗಿದ್ರೆ ಅಂದ್ರೆ 100 ವರ್ಷದ ಒಳಗಿನ ಸ್ವತ್ತಾದರೆ ಅದನ್ನ ಡಿಸಿ ತೀರ್ಮಾನ ಮಾಡ್ತಾರೆ. ಕರ್ನಾಟಕ ನಿಧಿ ಕಾಯ್ದೆ 1962 ಪ್ರಕಾರ ಈ ತೀರ್ಮಾನವನ್ನ ತೆಗೆದುಕೊಳ್ಳಾಗತ್ತೆ. 100 ವರ್ಷದ ಹಿಂದೆ ಆಗಿದ್ರೆ ಅವರೇನ್ ನನಗನ್ಸಿದ ಮಟ್ಟಿಗೆ ಈ ತರ ಪಾಯದಲ್ಲೆಲ್ಲ ಇಡ್ತಿದ್ದಿಲ್ಲ ಅನ್ಸುತ್ತೆ. 100 ವರ್ಷದ ಹಿಂದೆ ಟ್ರೆಜರ್ನೂ ಇದ್ವು, ಕಪಾಟ್ಗಳಿದ್ವು. ಬಹುಶಃ ಈ ನಿಧಿ ಇಟ್ಟಿದ್ದು ಅದನ್ನೆಲ್ಲ ನೋಡಿದಾಗ ಈಗ ನಮ್ಮ ನಿಧಿ ಅಂತಿದಾರಲ್ಲ, ಇವ್ರು ಹುಟ್ಟಿರಲಿಲ್ಲ ಅನ್ಸುತ್ತೆ. ಅಷ್ಟು ಹಳೇದಿರ್ಬೇಕದು. ಡಿಸಿಎ ವಿಚಾರಣೆಯನ್ನು ನಡೆಸಿ ನಿರ್ಧಾರ ಮಾಡಬೇಕಿದನ್ನು. 5ನೇ 1 ಭಾಗ ಪರಿಹಾರ ಕೊಡೋ ಬಗ್ಗೆ ಡಿಸಿ ಅವರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಇಲಾಖೆಯವರು ತಿಳಿಸಿದ್ದಾರೆ, 5ನೇ 1 ಭಾಗವನ್ನ ನಿಮಗೆ ಪರಿಹಾರವಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಾಹಿತಿ ಮುಚ್ಚಿಟ್ಟರೆ, ನಿಧಿ ಸಿಕ್ಕಿದೆ ಅನ್ನುವಂಥದ್ದನ್ನ ನೀವು ತಿಳಿಸದೆ ನಿಮ್ ಪಾಡಿಗೆ ನೀವು ಸುಮ್ಮನಿದ್ದು ಆಮೇಲೆ ಅದು ಸರ್ಕಾರಕ್ಕೆ ಗೊತ್ತಾಯಿತು ಅಂದ್ರೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ, ದಂಡ ವಿಧಿಸ್ತಾರೆ, ಅದು ಅಪರಾಧ ಆಗುತ್ತೆ. ಹಿಂಗಾಗಿ ಆ ಮಾಹಿತಿಯನ್ನ ತಿಳಿಸಬೇಕು. ನಿಮ್ ಮನೆಯಲ್ಲಿ ನಿಧಿ ಸಿಕ್ಕಿದೆ ಅಂತಂದ್ರೆ ನೀವು ಹೋಗಿ ಅದನ್ನ ಸರ್ಕಾರಕ್ಕೆ ತಿಳಿಸಬೇಕು ಸರ್ಕಾರದ ನಿಯಮಗಳ ಪ್ರಕಾರ. ತಿಳಿಸ್ಲಿಲ್ಲ ಅಂತಂದ್ರೆ ಹೆಂಗೋ ಸರ್ಕಾರಕ್ಕೆ ಗೊತ್ತಾಯಿತು ಅಂತಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸುವಂತ ಕೆಲಸ ಆಗುತ್ತೆ. ನಿಮಗೆ ನಿಧಿ ಸಿಕ್ಕಿದೆ, ನೀವು ಸುಮ್ಮನೆ ಕುತ್ಕೊಂಡ್ಬಿಟ್ರಿ. ಆದ್ರೆ ನಿಧಿ ಸಿಕ್ಕ